ಮೇಡಮ್ ಅವರೇ, ಯಾರ ತಲೆ ಮೇಲೆ ಇರು ಮುಡಿ ಇರುತ್ತೋ ಅವನೇ ಹೋಗ್ಬೇಕು. ಗೊತ್ತಿಲ್ಲ ಅವನು ಮಾಲೆ ಹಾಕಿ ಬರ್ತಾನೆ, ನೀವ್ ಯಾವ್ದೇ ಅಬ್ಜೆಕ್ಷನ್ ಮಾಡಂಗಿಲ್ಲ, ನೀವು ರಜಾ ಹಾಕ್ಬೇಕು ಅಂತ ಹೇಳಂಗಿಲ್ಲ. ಕಾನೂನಲ್ಲಿ ಇದೆಯಾ, ಕೇಸ್ ಮಾಡಿ. ಧರ್ಮದ ಪದ್ಧತಿ ಪ್ರಕಾರ ನಾವು ಬದುಕಕ್ಕೆ ನಮಗೆ ಹಕ್ಕಿದೆ, ಇದನ್ನ ನಾವು ಒಪ್ಪಲ್ಲ. ಅವ್ನು ರಜಾ ಹಾಕ್ತಾನೆ, ನೀವು ಕ್ರಿಸ್ಮಸ್ಗೆ ರಜಾ ಕೊಡ್ಬೇಕು ಅಂತ ಕಾನೂನಲ್ಲಿ ಇಲ್ಲ, ನೀವ್ ಹೆಂಗ್ ಕೊಡ್ತೀರಾ? ಅದನ್ನ ನಿಮ್ ಕ್ರಿಶ್ಚಿಯನ್ ಮಕ್ಕಳಿಗೆ ರಜಾ ಕೊಡಿ, ಹಿಂದೂ ಮಕ್ಕಳಿಗೆ ಕೊಡ್ತೀರಾ? ಪಾಠ ಹಾಳಾಗಲ್ವಾ? ದಸರಾ ರಜಾ ಕೊಡಲ್ಲ, ನಾವು ಕೇಳಿದೀವ ನಿಮಗೆ? ನಿಮ್ಗೆ ಇಷ್ಟ ಬಂದಾಗ ರಜಾ ಕೊಡಕ್ಕಲ್ಲ ಇರೋದು. ಕಾನೂನು ಪ್ರಕಾರ ಎಲ್ಲರೂ ನಡ್ಕೋಬೇಕು. ಸಂವಿಧಾನದ ಅಡಿಯಲ್ಲಿ ನಾವು ಬದುಕಬೇಕು ಅಂದ್ರೆ ನೀವು ಅವ್ನು ಹೋಗೇ ಹೋಗ್ತಾನೆ. ನೀವೇನಾದ್ರೂ ಅವ್ನಿಗೆ ತೊಂದರೆ ಕೊಟ್ರೆ ನಿಮ್ ಸ್ಕೂಲ್ ಮೇಲೆ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಏನಾದ್ರೂ ಕರ್ಸೋದು, ಹುಡುಗನ ಟಾರ್ಗೆಟ್ ಮಾಡೋದು, ಇದೆಲ್ಲ ಸಮಯ ನೋಡಿ. ಇವತ್ತು ಹೊಡೆದಿರಂತೆ, ಏನಕ್ಕೆ ಅವಶ್ಯಕತೆ ಏನಿದೆ? ಇದೆಲ್ಲ ಬೇಡ. ಏನ್ ದೇಶ ಕಟ್ಟಿಲ್ಲ ರೀ, ಬೇರೆ ಟೈಮಲ್ಲಿ ನಿಮಿಷ ಹೇಳೋದ್ ಕೇಳಿ. ಮಾಲೆ ಹಾಕಿದ್ರು ಕೊಡ್ತಿದ್ದೀರಾ? ನಿನ್ನೆ ಹೊಡೆದಿದ್ದಂತಾನೆ ಮಾಲೆ ಹಾಕಿದ್ರೆ ಮಾಲೆ ಹಾಕಿರೋದು ನೋಡೇ ಹೊಡ್ತಿರೋದು ನೀವು. ಮಾಲೆ ಹಾಕಿ ಹೇಳ್ತಾರಲ್ಲ, ನಿನ್ನೆ ಹೊಡೆದ್ರೆ ನಿನ್ನೆ ಏನು ಕೊಡುದು, ಇವತ್ತೇನು ಕೊಡುದು ಹೇಳಿ. ಮುಗಿತಲ್ಲ ಮಾಡಿರೋದು ಮಾಡ್ಕೊಂಡು ಹೋಗ್ತೀವಿ ನಾವು. ತೊಂದ್ರೆ ಕೊಡ್ತಾ ಅಲ್ಲ, ನೀವು ಅಳ್ಕೊಂಬರೋ ಅವಶ್ಯಕತೆ ಇಲ್ಲ ಸ್ವಾಮಿ. ನೀವು ಚೆನ್ನಾಗಿ ಓದಿ.